ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಮಸಾಲೆ ದೋಸೆ, ತುಪ್ಪ ದೋಸೆ, ರವಾ, ನೀರುಳ್ಳಿ ದೋಸೆ, ಎಲ್ಲ ದೋಸೆ ಒಂದರಲ್ಲೇ ಮಿಕ್ಸ್ ಆಗಿ ರೆಡಿ ಆಗ್ತಾ ಇದೆ. ನೋಡಿ, ತುಪ್ಪ ದೋಸೆ ಆದರೆ ತುಪ್ಪ ದೋಸೆ, ಮಸಾಲೆ ದೋಸೆ ಆದರೆ ಅದಕ್ಕೆ ಸ್ವಲ್ಪ ಮಿಡ್ಲಲ್ಲಿ ಬಾಜಿ, ಬಟಾಟೆ ಬಾಜಿ ಹಾಕಿ ಮಸಾಲೆ ದೋಸೆ, ಎಲ್ಲ ಫ್ಲೇವರ್ ಒಂದೇ ದಿನದಲ್ಲಿ ಒಂದೇ ಟೈಮಲ್ಲಿ. ಬಹಳ ಅಪರೂಪ ಇಂಥದ್ದೆಲ್ಲ. ಈಗ ಖಾಲಿ ದೋಸೆ ಇದು. ತಿನ್ನಲ್ಲ ಅಂತೆಲ್ಲ, ತಿಂತಾಳೆ. ಮತ್ತೆ ಕುತ್ಕೊಳ್ಳಿದ್ದಾರೆ ಮನೆಯಲ್ಲಿ. ಹಾಗೆ ಮತ್ತೆ ಇವತ್ತು ಶನಿವಾರ ಎಲ್ಲರಿಗೆ ಸಹ, ಹಾಗೆ ಇವತ್ತು ನಾನ್ ವೆಜ್. ಮಧ್ಯಾಹ್ನಕ್ಕೆ ಕೂಡ ಮೀನು, ಒಂದು ಪುಳಿ ಮುಂಚಿ ಮಾಡುವ ಅಂತ, ಬಂಗುಡೆ ಪುಳಿ ಮುಂಚಿ. ಅದೇ ಅದೇ ಆದಷ್ಟು ಸ್ವಲ್ಪ ಎಟ್ಟಿ ತರುವಂತಿದ್ದು, ಪ್ರಾನ್ಸ್ ಚಿಲ್ಲಿ ಅಥವಾ ಏನಾದ್ರು ಫ್ರೈ ಮಾಡುವಂತ. ಆದರೆ ಮತ್ತೆ ನಾಳೆ ನಮಗೆ ಅಂದರೆ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ಲಿಕ್ಕಿದೆ, ಬಿಟ್ಟೆಯವ್ರದ್ದು ಫ್ಯಾಮಿಲಿ ಫಂಕ್ಷನ್. ಅಂದರೆ ಒಂದು ದೇವರದ್ದು ಕೆಲಸ ನಮ್ಮ ಊರಿದ್ದು. ಹಾಗೆ ಮತ್ತೆ ಮಾಡಿ ತುಂಬಾ ವೇಸ್ಟ್ ಆಗ್ತದೆ, ಅದಕ್ಕೆ ಇವತ್ತಿಗೆ ತಕ್ಕಷ್ಟು ಮಾಡೋದು. ಸುಕ್ಕ ಒಂದು ಬೋಲಿ, ಸ್ವಲ್ಪ ತೆಂಗಿನಕಾಯಿ ಮತ್ತೆ ಫ್ರೈಡ್ ಎಲ್ಲ ನಾನು ಜಾಸ್ತಿ ತಿನ್ನಲ್ಲ, ಸೊ ಅದಕ್ಕೆ ಬೇಡ ಅಂತ. ಹಾಗೆ ಇದು ಮೀನು ರಸ ಎಲ್ಲ ಸ್ವಲ್ಪ ತೆಂಗಿನಕಾಯಿ ಹಾಕಿ ಆ ಥರ ತಿನ್ಬೋದು. ಅದೊಮ್ಮೆ ಫ್ರೈಡ್ ಎಲ್ಲ ತುಂಬ ತಿಂದರೆ ವೆಯ್ಟ್ ಲಾಸಿಗೂ ಹೆಲ್ಪ್ ಆಗಲ್ಲ. ಹೌದು, ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಮತ್ತೆ ನಾಳೆ ಬೆಳಿಗ್ಗೆ ನೀರು ದೋಸೆ ಅಂತೂ ಫಿಕ್ಸ್. ಯಾಕಂದ್ರೆ ಮೀನ್ ಸಾರು ಸೂಪರ್ ಆಗ್ತದೆ. ಹಾಗೆ ನೋಡಿ, ಗರಿ ಗರಿಯಾದ ರುಚಿಕರವಾದ ದೋಸೆ, ಮನೆಯಲ್ಲಿ ಮಾಡಿದ ದೋಸೆ. ಹಾಗೆ ಮನೆಯಲ್ಲಿ ಮಾಡಿದ ಇದು ಅಜ್ಜಿ ಮಾಡಿದ ತುಪ್ಪ ಹಾಕಿ ತುಂಬಾ ಚೆನ್ನಾಗಿದೆ. ಗರಿ ಗರಿಯಾದ GRB ಅಲ್ಲ ಇದು ನಮ್ದು SMG. ನಮ್ಮ ನಂದಿನಿ ಎಲ್ಲಿದ್ದಾರೆ? ಓ, ನಮ್ಮ ನಂದಿನಿಯಲ್ಲಿ ವೆಯ್ಟ್ ನೋಡ್ತಿದ್ದಾರೆ. ದಾದ್ ಮನ್ಪುನ್ ಬಾಬಾ ಅವು ಇರ್ನ ದೋಸ್ತಿನ ಕ್ಲೇಂಪುರ್ ಅಂತ ಅದು ವೆಯ್ಟ್ ತೂಪನೆ. ಕಾಲು ಇರ್ನ ಮಾತ್ರ ತಿಲ್ಲ. ಓ ಅಂಚೊಂಚು ನತ್ತು ಬಾಬಾ ತಿರುಗುದಂತೋಡು ಇಂಚಿ. ಹಾಂ, ವೆರಿ ಗುಡ್. ಕೈ ಬಿಡ್ಲೆ ತಿರ್ಜಪ್ಪಲೆ ಉಂತಲೆ ಬರದೆ ಎಷ್ಟು ಜಪ್ಲೆ. ಹಾಂ, ಬರ್ಚಿ ಗೊಬ್ಬಲೆ ಬ್ಯಾಟ್ರಿ ಖಾಲಿ ಆಯ್ತು. ನಂದು ಲೈಟ್ ಬರ್ಪೂಜಿ ಎಕಡೆ ಬರ್ತಾನೆ ಹೌದ, ಲೈಟ್ ಬರ್ಪೂಜಿ ಬಾಬಾ, ಬ್ಯಾಟ್ರಿ ಖಾಲಿ. ಪಾಪ ಅವಳು ಲೈಟ್ ಬರ್ತಾ ಇಲ್ಲ ಅಂತ ಅದಕ್ಕೆ ನಿಂತ್ಕೊಂಡೇ ಇದ್ದಾಳೆ. ಅದೊಮ್ಮೆ ಕೆಳಗೆ ಇಳಿದು ಹೊರ ಕಾರ್ ತಿರ್ದಿಲ್ಲ. ಹಾಂ, ಇತ್ತಂತಲೇ ಬೋಲೆ ಇತ್ತಂತಲೇ ಅಲ್ಲೇ ಬರ್ತನತ್ತೆ ಲೈಟ್. ಅಲ್ಲೇ ಲೈಟ್ ಬರ್ತೀನಿ. ವೆರಿ ಗುಡ್, ಸೂಪರ್. ಕೈ ಬಿಡ್ಲೆ ಆಮೇಲೆ ಕೈ ಬಿಡ್ಲೆ. ಕೈ ಪತ್ತರ ಹೆಚ್ಚು ಅಂಬ ಇಂಚು ಬೆಲೆ. ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳೆ ವಾತಾವರಣ ಕಡಿಮೆ ಇದೆ. ಅಂದರೆ ಮೋಡ ಇತ್ತು, ಆದರೆ ಪುಣ್ಯಕ್ಕೆ ಮಳೆ ಬರಲಿಲ್ಲ. ಯಾಕಂದರೆ ಇಡೀ ವರ್ಷ ಮಳೆನೇ ಆದರೆ ಸಹ ಕಷ್ಟ. ಯಾವ ಟೈಮಲ್ಲಿ ಮಳೆ ಬರಬೇಕು ಆ ಟೈಮಲ್ಲಿ ಬಂದರೆ, ಅಂದರೆ ಹಳ್ಳಿಗಳಿಗೆಲ್ಲ ಮಳೆ ತುಂಬ ಅಗತ್ಯ. ಹಾಗಾಗಿ ಬೆಳೆ ಬೆಳೆಯೋದಕ್ಕೆಲ್ಲ ಅದು ಕೂಡ ಯಾವ ಟೈಮಿಗೆ ಬಂದರೆ ಅದು ಆ ಟೈಮಿಗೆ ಬಂದರೆ ಚೆಂದ. ಅದಕ್ಕೂ ಕೂಡ ತುಂಬ ಹೆಲ್ಪ್ ಆಗ್ತದೆ. ಬಿಸಿಲು ಬೇಕಾದಾಗ ಬಿಸಿಲು ಕೂಡ ಬೇಕಾಗ್ತದೆ ಗಿಡ ಮರಗಳಿಗೆ. ಹಾಗಾಗಿ ಇವತ್ತು ಸ್ವಲ್ಪ ವೆದರ್ ಓಕೆ. ಬಾಬಾ ಎರಡು ಬಾತೇರ್ನು ಮಿಮ್ಮೆತ್ತು ಹಲೋ ಬಲ್ಲೆ ಹಲೋ ಮಮ್ಮ ಮಾಡಿಗೆಲ್ಲ
ಹಾಂ ಕುಲ್ರೆ ಎತ್ತೆ ಜುಲೈ ಬೈ ಅವಳು ಇಲ್ಲಿ ಹೊರಗೆ ಬಿಟ್ಟರೆ ಡೇಂಜರ್. ಇಲ್ಲಿ ಬಾಗಿಲು ಹಾಕುದು ನಾವು ಕೆಲವೊಮ್ಮೆ, ಸೀದಾ ಹೊರಗೆ ಒಂದು ಇಲ್ಲಿ ನಿಲ್ತಾರೆ. ಇವಾಗ ತಿಂಡಿ ಎಲ್ಲ ಆಗಿ ರೈಸ್ ಎಲ್ಲ ಇಟ್ಟೆ, ಇನ್ನು ಫಿಶ್ ಪುಳಿ ಮುಂಚಿ ಮಾಡಬೇಕು. ಇವರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅದಕ್ಕೆ ಇವಳು ಹೋಗಿ ಹೋಗಿ ಕರೀತಾ ಇದ್ದಾಳೆ. ಪಪ್ಪು ಒಳ್ಳೆದು ಮಗೆ, ಪಪ್ಪು ಒಳ್ಳೆದು. ಅವಳಿಗೆ ಅವರ ವಾಯ್ಸ್ ಎಲ್ಲ ಕೇಳ್ತದೆ, ಹಾಗೆ ಹೋಗಿ ಕರೀತಾ ಇರ್ತಾಳೆ. ಅವರು ಇಲ್ಲಿ ಕುತ್ಕೊಂಡು ಮಾಡಿದರೆ ಬಿಡಲ್ಲ ಅವಳು. ಅವಳಿಗೆ ಸ್ವಲ್ಪ ಫ್ರೆಶ್ ಬಂಗುಡೆ ಪುಳಿ ಮುಂಚಿ ಹಾಗೆ ರೆಡಿ ಆಗ್ತಾ ಇದೆ. 3 ಬಂಗುಡೆ ತಂದದ್ದು, ಯಾಕಂದರೆ ಮತ್ತೆ ನಾಳೆ ಉಳಿದ್ರೆ ಸುಮ್ಮನೆ ಇದಾಗ್ತದೆ. ಕರೆಂಟ್ ಇದೆ, ಬೆಳಿಗ್ಗೆ ಹೋಗಿದೆ, ಅದರಿಂದ ಗ್ರೈಂಡ್ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು. ಮತ್ತು ಎಲ್ಲ ಸ್ವಿಚ್ ಎಲ್ಲ ಆಫ್ ಮಾಡಿ ಗ್ರೈಂಡ್ ಮಾಡಿದ್ದು. ನಾನು ಈ ಥರ ತೆಂಗಿನಕಾಯಿ ಹಾಕದೆ ಮಾಡಲಿಲ್ಲ, ಬಟ್ ಇದೇನಂದರೆ ಇವಾಗ ತೆಂಗಿನಕಾಯಿ ಹಾಕಿದ್ದು ಕೂಡ ಅದರಲ್ಲಿ ಕರೆಕ್ಟ್ ಗ್ರೈಂಡ್ ಆಗಲ್ಲ. ತುಂಬ ಹೊತ್ತು ಮಿಕ್ಸಿ ರನ್ ಮಾಡಬೇಕು, ಅದು ಟೊಮೆಟೊದಲ್ಲಿ ಸ್ವಲ್ಪ ಕಷ್ಟ. ಮತ್ತು ಅದು ಕೊಪ್ಪರ ಹಾಗೆ ಇರ್ತದೆ. ಅದಕ್ಕೆ ಅದೇನಿರಲಿ ಅಂತ ನೋಡುವ. ನನಗಂದರೆ ಗ್ಯಾಸ್ಟ್ರಿಕ್ಕಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗಂತ ಮೀನು ರಸ ಮಾಡಿದರೆ ಕಮ್ಮಿ ತಿನ್ನಲಿಕ್ಕೂ ಆಗಲ್ಲ. ನನಗೆ ಮೀನು ತುಂಬ ಇಷ್ಟ. ಬೇರೆ ಯಾವುದು ಬೇಕಾದರೂ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ. ಮಾಡ್ತೀನಿ. ಅವಳಿಗೆ ಸ್ವಲ್ಪ ಇಂಗ್ಲೀಷ್ ವರ್ಡ್ ಸ್ವಲ್ಪ ಕಷ್ಟ ಆಗ್ತದೆ. ನಾನಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು, ಹಾಗೆ ರಫ್ ಬರ್ತದೆ. ಆಕ್ಸ್ಫರ್ಡ್ ಇಂಗ್ಲೀಷ್. ಅದೇ ಪುಳಿ ಮುಂಚಿಗೆ ಅದೇ ಬಂಗುಡೆಯಲ್ಲಿ ಮೊಟ್ಟೆ ಕೂಡ ಇದೆ, ಹಾಗಾಗಿ ಒಳ್ಳೆ ಇರ್ಬೋದು ಬಂಗುಡೆ. ಬೂತಾಯಲ್ಲೆಲ್ಲ ಮೊಟ್ಟೆ ಇದ್ದರೆ ತುಂಬ ಟೇಸ್ಟ್ ಇರ್ತದೆ ಅದು ಬೂತಾಯಿ. 3 ಪೀಸ್ ಆಯಿತು. 3, 6, 9 ಪೀಸ್ ಸಾಕು ನಮಗೆ ಇವತ್ತಿಗೆ. ನೈಟ್ ಜಾಸ್ತಿ ತಿನ್ನಲ್ಲ ನಾವು, ಇವರು ಸ್ವಲ್ಪ ತಿಂತಾರೆ. ನಾನು ಫಿಶ್ ಪೀಸ್ ತಿಂತೇನೆ, ರೈಸ್ ತಿಂತೇನೆ. ಇವಾಗ ದೋಸೆ ತಿಂತಾ ಇದ್ದೇನೆ. ನೈಟ್ ಮಿಲೆಟ್ ದೋಸೆ. ಮಿಲೆಟ್ ದೋಸೆ ಇವಾಗ ನಿನ್ನೆ ಮಿಲೆಟ್ ಹಾಕಲಿಲ್ಲ, ಹಾಗಾಗಿ ಇವತ್ತು ರಾಗಿ ಹಾಕಿದ್ದೇನೆ. ಯಾಕಂದರೆ ಸ್ವಲ್ಪ ಬೇರೆ ಬೇರೆ ತಿಂದರೆ ಸ್ವಲ್ಪ ಬೋರ್ ಆಗಲ್ಲ. ರಾಗಿ ಮಾಲ್ಟ್ ಮತ್ತು ರಾಗಿ ದೋಸೆ. ರೈಸ್ ಆದರೆ ಎಷ್ಟು ದಿವಸ ತಿಂದರೂ ಬೋರೇ ಆಗಲ್ಲ. ಹೌದು, ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ, ಮಾಧುರ್ಯತೆ ಇದೆ. ಚಿಕ್ಕಂದಿಂದ ತಿಂದ ಫುಡ್ ಎಲ್ಲ ಹಾಗೆ ತಿಂದ ಅಭ್ಯಾಸ ಕೂಡ ಇದೆ. ಹಾಗಿರುವಾಗ ಮಧ್ಯಾಹ್ನದ ತಯಾರಿ ಕೂಡ ಆಗ್ತಾ ಇದೆ. ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ಹಾಗೆ ಹೋಗಿ ಬರಬೇಕೀಗ. ಇವರಿಗೆ ಎಡಿಟಿಂಗ್ ಕೆಲಸ ಇತ್ತು ಸ್ವಲ್ಪ, ಅದು ಮುಗಿಸುವವರೆಗೆ 7 ಮತ್ತು ಪಾಪದ್ದು ಡ್ಯಾನ್ಸ್ ಎಲ್ಲ ಇತ್ತು. ಟಿವಿಯಲ್ಲಿ ಸಾಂಗ್ ಇಟ್ಟಿಬ್ರು ಡ್ಯಾನ್ಸ್ ಜುಂಬಾ ಎಲ್ಲ ಮಾಡಿದರು. ನಂತರ ಮಾಡಲಿಲ್ಲ, ಅದು ಅವಳಿಗೆ ಒಂದು ಸಾಂಗ್ ಇಟ್ಟೆ, ಅದೆಲ್ಲ ಲಾಕ್ ತೆಗಿಲಿಕ್ಕೆ ಬಿಡುವುದಿಲ್ಲ ಇವಳು. ಸಾಂಗ್ ಇಟ್ಟೆ, ಅವಳು ಸಾಂಗ್ ಇಡುವಾಗ ನಾನು ಬರಬೇಕು, ಅವಳಿಗೆ ಡ್ಯಾನ್ಸ್ ಮಾಡಬೇಕು. ನನ್ನನ್ನು ಕೂತ್ಕೊಳ್ಳಿಕ್ಕೆ ಬಿಡೋದು. ಇವಾಗ ಆಗಿದೆ, ಯಾಕೆ ಸಾಂಗ್ ಇಟ್ಟಿದೆ ನನಗೆ. ಅದು ಅಪ್ಪು ಸರ್ದು ಸಾಂಗ್ ಚಿಕ್ಕ ಇರುವಾಗದ್ದು, ಬಾನದಾರಿಯಲ್ಲಿ ಮತ್ತು ಕಾಣದಂತೆ, ಅದೆಲ್ಲ ಈಗ ಸ್ವಲ್ಪ ಕೇಳಿದೆ. ಅದರಲ್ಲಿ ಸ್ವಲ್ಪ ಅರ್ಥಪೂರ್ಣವಾದಂಥ ಹಾಡುಗಳು, ಅದಕ್ಕೆಲ್ಲ ಒಳ್ಳೆ ಆಗ್ತದೆ ಕೇಳಲಿಕ್ಕೆ ಕೂಡ. ನನ್ನ ಉಡುಪು ನಿನ್ನದು. ಬೆಳ್ಳುಳ್ಳಿ ಎಲ್ಲ ಚಿಪ್ಪುರು ಚೀಲು ಮಾಡಿ ಹಾಕಿದ್ದಾಳೆ. ಬಾಬಾ ಅದೇ ಬಾಬಾ ಅಂಚದೇ ಬಂದಿನಿ, ಬಾಬಾ ದೇ ಅಂಚ ಬಂದಿನಿ, ಅದೇ ಅಂಚ ಬಂದಿನಿ. ಇವರು ಎಷ್ಟು, ನಾನು ಮೊನ್ನೆ ಎಷ್ಟು ಡ್ರೆಸ್ ಸೆಟ್ ಮಾಡಿ ಇಟ್ಟಿದ್ದೇನೆ. ಇವರು ಒಂದೊಳಗೆ ಸ್ನಾನ ಮಾಡಿಸಿ ಡ್ರೆಸ್ ಹಾಕಿಸಿದ್ವಿ. ಮೇಲುಗಡೆ ಯಾವ್ದು ಇರ್ತದಲ್ಲ ಅದು ಹಾಕಿ ಚಿಕ್ಕದಾಗಿದೆ ಬಾಬಾ. ಯಾಕೆಂದ್ರೆ ಅದು ಯಾಕೆ ಹಾಕುದಂದ್ರೆ ಅದು ಅವರಿಗೆ ಗೊತ್ತಾಗುದಿಲ್ಲ ನೋಡಿ ಟೆಕ್ನಿಕ್. ಈಗ ಇನ್ನು ಸ್ವಲ್ಪ ಟೈಮ್ ನಂತರ ಇದು ಹಾಕ್ಲಿಕ್ಕೆ ಆಗುದಿಲ್ಲ, ಮತ್ತೆ ತುಂಬಾ ಚಿಕ್ಕದಾಗ್ತದೆ. ಅದಕ್ಕೆ ಈಗ ಹಾಕಿ ಮುಗಿಸ್ಬೇಕು. ಅದೆಲ್ಲ ಮಂಡೆ ಅಲ್ಲ ಬಾಬಾ. ದಯಾಗ ವಂಚ ಮತ್ತು ಚಲ್ಲಪಿಲಿ ಮಂದಿನ ಬೈರೆ. ದಯ ಚಲ್ಲಪಿಲಿ ಮಂದಿನಿ ಅವರಿಗೆ ಅಂತಲ್ಲ, ಅವರು ಕೂಡ ಅಷ್ಟೇ. ಯಾವುದು ರೀಸೆಂಟ್ ತಂದಿರ್ತೇವೆ ಇವರಂತಲ್ಲ, ತುಂಬಾ ಚೆನ್ನಾಗಿ ಮೇಲ್ಗಡೆ ಸಿಕ್ಕಿದ್ರಪ್ಪ ಅದು ಹಾಕ್ಲಿಕ್ಕೆ. ನನಗೆ ಹಾಗೆ ಅಲ್ಲ, ಡ್ರೆಸ್ ಒಂದ್ಸಲ ಎಲ್ಲ ನೋಡ್ಬೇಕು. ಬಟ್ ನನಗೆ ಇವಾಗ ಸದ್ಯಕ್ಕೆ ಮುಂಚೆ ಡ್ರೆಸ್ ಎಲ್ಲ ಅಷ್ಟು ಫಿಟ್ ಆಗ್ತಾ ಇಲ್ಲ. ಅದು ಫಿಟ್ ಆಗ್ಲಿಕ್ಕೆ ಅಂತ ಎಲ್ಲ ತೆಗೆದಿದ್ದೇನೆ. ಜಾಜಿ ಜಾಜಿ
ದೇದಕ್ಕಿನಿ ತೀರ್ತೆ ಪೆಜ್ಜಿದ್ದೀಲೆ ಪೆಜ್ಜಿಲೆ ದೀಲೆ ಮಿತ್ತೆ ಮಿದ್ದಿಲೆ ಬಾಬಾ ಮಿದ್ದಿಲೆ ಏಯ್ ಕೇರೆ ಮಾಡುದಿಲ್ಲ ನೋಡಿ ಮಿದ್ದಿಲೆ ದೀಲೆ ಅಮ್ಮೋ ದೀಲೆ ತೀರ್ಥ ಪಾಡ್ರೆ ಬನ್ನ ತೀರ್ಡೆ ಕೋಪ ಅಮ್ಮೋ ಅಮ್ಮೋ ಕೋಪ 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 ಮಿದ್ದಿಲೆ ಈಗ ಶೆಕೆ ಕೂಡ ಇದೆ ಶೆಕೆಗೆ ಮತ್ತೆ ಮತ್ತೆ ಡ್ರೆಸ್ ಹಾಕ್ಲಿಕ್ಕೆ ಕೇಳುದಿಲ್ಲ ಅವರು ಮತ್ತೆ ಸ್ವಲ್ಪ ದೊಡ್ಡದಾದ ಸೊಳ್ಳೆ ಇರುವೆ ದಿಲೆ ಗುಡ್ಡು ಮಗಳೆನ್ನ ಗುಡ್ಡು ಮಗಳು ದಿಲೆ ಅಲ್ಲ 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 ದಿಲೆ ನೋಡಿ ನಾಟಕ ನೋಡಿ ಅವಂದಿಲೆ ಅವಂದಿಲೆ ಅಲ್ಲಲ್ಲಿ ನೀರುಳ್ಳಿ ಅವಲ್ತಲ್ಲ ಪಿರಾವಡು ದಿಲೆ ಪೇಜಿದ್ ಬೇಗ ಅಮ್ಮೋ ಬೆಳಿಗ್ಗೆ ಇಲ್ಲಿ ಇಡಿ ಕಟ್ ಮಾಡ್ತೇನೆ ಒಮ್ಮೆ ಮಸಾಲೆ ಎಲ್ಲ ರೆಡಿಯಾಗಿ ಈಗ ಮೀನು ಹಾಕ್ಲಿಕ್ಕೆ ಒಂದು ಹಾಕಿ ಮೀನು ಹಾಕಿದ ನಂತರ ಸ್ವಲ್ಪ ಕುದಿ ಬಂದಮೇಲೆ ಪದಾರ್ಥ ರೆಡಿ ಮಣ್ಣಿನ ಬಳಕೆಯಲ್ಲಿ ಮೀನಿನ ಪದಾರ್ಥದೊಂದು ಟೇಸ್ಟೇ ಬೇರೆ ಅದು ಮರುದಿವಸಕ್ಕೆ ಅಂತೂ ತುಂಬ ಚೆನ್ನಾಗಿರ್ತದೆ ಇಂಚಿನ ಬಾಬಂಜ ಅಂಚ ಪ್ರವೇಶ ಆಯ್ತಾ ಬಿಟ್ಟೆ ಎಸ್ ಮೀನು ಬಟ್ಟೆ ಕೂಡ ಚಂದ ಒಣಗ್ತದೆ ಮತ್ತೆ ಒಂದು ಪಾಸಿಟಿವ್ ವೈಬ್ ಇರ್ತದೆ ಒಂಥರ ಬೆಳಕು ಜಾಸ್ತಿ ಇರ್ತದೆ ಮಳೆ ಬಂದ ತಕ್ಷಣ ಏನೋ ಅದಂದ್ರೆ ಫುಲ್ ಕತ್ಲೆ ಆಗ್ತದಲ್ಲ ಹಾಗಾಗಿ ಒಂಥರ ಮೂಡ್ ಆಫ್ ಕತ್ಲೆ ಅಂದ್ರೇನೆ ಇಷ್ಟ ಇಲ್ಲ. ನಾನು ಮುಂಚೆ ಆಫೀಸಿಗೆ ಹೋಗುವಾಗ ಕೂಡ ಬೆಳಕು ಬೀಳುವ ಸೈಡ್ ಕಿಟಕಿ ಹತ್ತಿರನೇ ಕೂತ್ಕೊಳ್ತಾ ಇದ್ದೆ. ಇವಾಗ ಆ ಕಡೆ ಬಾಗಿಲು ಕೂಡ ಅಷ್ಟೇ, ಅಲ್ಲಿ ಡೋರು ನಾವು ತೆಗೆದು ಫುಲ್ ಬೆಳಕು ಬರ್ತದೆ. ಮತ್ತೆ ಪಾಪುಗೋಸ್ಕರ ಎಂತ ಮಾಡಿರ್ತಾರೆ, ಯಾಕಂದ್ರೆ ನಾವು ಅಲ್ಲಿ ಇದ್ರೂ ಕೂಡ ಸಡನ್ ಅವರು ಹೋಗುವಾಗ ನಮಗೆ ನಾವೆಂತಾದ್ರೂ ಕೆಲಸದಲ್ಲಿದ್ರೆ ಮತ್ತೆ ಹೋಗ್ತಾರೆ ಅಂತ ಮತ್ತೆ ಹಾಕೋದು ನಾವು. ಅದೇ ನಂಗೆ ಆಗ ಊಟ ಎಲ್ಲ ಮಾಡಿದ ನಂತರ ಸಡನ್ ಏನಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಯ್ತು. ಹಾಗೆ ಮಲಗಿದ್ದು, ರೆಸ್ಟ್ ಮಾಡಿದ್ದು. ಇಲ್ಲಾಂದ್ರೆ ಮಧ್ಯಾಹ್ನ ಮಲಗುದಿಲ್ಲ ನಾನು. ಅಂದ್ರೆ ಇವತ್ತು ಅದು ಕೆಲವೊಮ್ಮೆ ಬರ್ತದೆ ನಂಗೆ ಒಂಥರ ರಾಕ್ಷಸ ತಲೆನೋವು ತರ, ಸಿಕ್ಕಾಪಟ್ಟೆ ತಲೆನೋವು, ಕಂಟ್ರೋಲ್ ಆಗಲ್ಲ, ಅಷ್ಟು ಜೋರು ತಲೆನೋವು ಆಗ್ತಾ ಇರ್ತದೆ. ಆಗ ಸ್ವಲ್ಪ ರೆಸ್ಟ್ ಮಾಡ್ಬೇಕಾಗ್ತದೆ. ಹಾಗಾಗಿ ಮತ್ತೆ ಕಡಿಮೆ ಆಯ್ತು. ಯಾಕಂದ್ರೆ ಮತ್ತೆ ಆಗ ಮಾತಾಡ್ಲಿಕ್ಕೆ ಕೂಡ ಆಗುದಿಲ್ಲ, ನಿದ್ದೆ ಮಾಡಿದ್ರು ತಲೆನೋವು, ಕುತ್ಕೊಂಡ್ರು ತಲೆನೋವು, ಆ ತರ. ಈಗ ಕಡಿಮೆ ಆಯ್ತು. ಈಗ ಒಂದು ಫಂಕ್ಷನ್ಗೆ ಹೊರಟಿದ್ದೇವೆ ನಾವು. ನಮ್ಮ ಒಬ್ರು ಆತ್ಮೀಯ ಮಿತ್ರರಿದ್ದಾರೆ, ರೋಹಿತ್ ಆಶು ಅಂತ, ನಮ್ಮ ಕಾಲೇಜ್ ಮೇಟ್. ಅವನ ತಂಗಿದ್ದು ಮದುವೆ ಇವತ್ತು, ಮೆಹಂದಿ ನಾಡಿದ್ದು ಮದುವೆಗೆ ಸಹ ಹೋಗ್ಲಿಕ್ಕಿದೆ, ವ್ಲಾಗ್ ತೋರಿಸ್ತೇವೆ ನಾವು. ಈಗ ಮೆಹಂದಿಗೆ ಹೊರಟಿದ್ದೇವೆ. ಲೇಟ್ ಆಯಿತು ಸ್ವಲ್ಪ. ಅದೇ ಅಂದರೆ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ರು, ಇಬ್ಬರು. ಅವರನ್ನೆಲ್ಲ ಉಪಚರಿಸಿ ಕಳಿಸುವಾಗ ಲೇಟ್ ಆಯಿತು. ಈಗ ನಾವೆಲ್ಲ ರೆಡಿಯಾಗಿದ್ದೇವೆ ನೋಡಿ. ಇದು ನಮ್ಮದು ಔಟ್ಫಿಟ್ಟೆ ನನ್ನ ಮಟ್ಟು ಬಿಟ್ಟದ್ದು ಸೂಪರ್ ಅಲ್ಲ ನೋಡಿ. ಇದು ಇವತ್ತು ಮೇಡಮ್ ಇದು ಅಮ್ಮ ಚಿಚ್ಚಿ ಅಮ್ಮ ಇವತ್ತು ಮೇಡಮ್ ಇದ್ದು. ಅದೇ ಈಗ ಕಟ್ಟಿದ್ದೇವೆ ಒಂದು. ಆಗ ಅದರ ಹೆಸರು ಹೇಳಿದ್ರು ಕೂಡ ತೆಗಿತಾಳೆ. ಅಮ್ಮ ಹೋಯ್ ಹಾಯ್ ಬನ್ನೆ, ನಮಸ್ತೆ ಪ್ಲೆಂಕಿಶ್ ಟಾಟಾ. ಎಲ್ಲ ಬರ್ಪೆ ಬನ್ನಿ, ಎಲ್ಲ ಬರ್ಪ ಟಾಟಾ. ಹೌದು, ಈಗ ಅದೇ ಈಗ ರಪ್ಪ ಹೋಗ್ಬೇಕು. ಅವಳಿಗೆ ಅಂದರೆ ತುಂಬ ಇಷ್ಟ ಆ ಥರ ಎಲ್ಲ ಟಾಟಾ ಹೋಗೋದಂದರೆ. ನಾವು ಹೋಗಿ ಬರ್ತೇವೆ ಅಲ್ಲಿ, ನಂತರ ಅಲ್ಲಿ ಕಂಟಿನ್ಯೂ ಮಾಡ್ತೇವೆ ವ್ಲಾಗ್, ಆಯಿತಾ? ಮಳೆ ಸಿಕ್ಕಾಪಟ್ಟೆ ಇದೆ, ಬನ್ನಿ ಹೋಗುವ.
ಪೊಯ್ ಟಾಟಾ. ಮದಿಮಾಲೆ ಇದು ನಮ್ಮ ಇದು ಪರ ಮದಿಮಾಲೆ, ಇದು ಮರ ಮದಿಮೆ, ನನಂದ ಮದಿಮೆ. ಹಾ ಬರ ಇಲ್ಲಿ ಮನೆಗೆ ರೀಚ್ ಆದ್ವಿ ನಾವು. ಅಂದರೆ ನಮ್ಮ ಬಿಟ್ಟೆಯವರ ದೊಡ್ಡಮ್ಮ, ಅಂದರೆ ಹೌದು ಬಿಟ್ಟೆಯವರ ಅಪ್ಪನ ಅಣ್ಣನ ಮನೆ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಇವತ್ತು ನಮ್ಮ ಮಂತ್ರದೇವತೆ ಹಬ್ಬದ್ದು ಇಲ್ಲಿ ಇವತ್ತು ನಮ್ಮ ದೇವರ ಒಂದು ಕೆಲಸ ಇದೆ, ಪೂಜೆ ಇದೆ. ಪೂಜೆ ಭೂತಕ್ಕೆ ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ. ಇಲ್ಲಿ ನೋಡಿ, ಅಲ್ಲಿ ಕೋಳಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಪಾಪಿಲ್ಲಿದ್ದಾಳೆ, ಇವರೆಲ್ಲ ಇಲ್ಲಿದ್ದಾರೆ ಮನೆಯಲ್ಲಿ ನೋಡಿ. ಇವರು ನಮ್ಮ ಮನೆಯ ತಾಯಿ ದೇವತೆ. ಹಾಗಾಗಿ ಇವತ್ತು ಪೂಜೆ ಇದೆ. ಮತ್ತು ಪೂಜೆ ಅಂದರೆ ಒಂದು ದೇವರ ಕೆಲಸ ಇದೆ, ನಾವು ಭೂತಕ್ಕೆ ಬಳಸೋದು ಅಂತ ಹೇಳ್ತೇವೆ. ಹಾಗಾಗಿ ಎಲ್ಲ ಇಲ್ಲಿ ಸೇರಿದ್ದೇವೆ, ಫ್ಯಾಮಿಲಿಯವರೆಲ್ಲ, ಮನೆಯವರೆಲ್ಲ. ಈಗ ಇಲ್ಲಿ ಅಣ್ಣನವರು ಎಲ್ಲ ಇಲ್ಲಿ ಕೋಳಿ ರೆಡಿ ಮಾಡ್ತಿದ್ದಾರೆ. ಕತ್ತಲೆ ಆಪಲ್ ಮೊಸಂಬಿ ಚುಕ್ಕು ಚುಕ್ಕಿಜ್ಜಿ ಸಾರ್ತಿ ಇಲ್ಲೇ ಗಾಂಡಿ ಕ್ಲಿಪ್ ಪಿರಾಡ್ ಬರ್ತದೆ, ಲಟ್ಟೆ ಬರ್ತದೆ, ಪಿರಾಡ್ ಬರ್ತದೆ. ಮೆಲ್ಲ ಮೆಲ್ಲ ಇಲ್ಲೆಲ್ಲ ಬಡಿಸ್ತಿದ್ದಾರೆ ಅಣ್ಣನವರೀಗ. ನಾವು ಕೂಡ ಜೊತೆ ಸೇರಿದ್ವಿ. ಇನ್ನು ತುಂಬ ಜನ ಬರ್ಲಿಕ್ಕಿದ್ದಾರೆ. ಕೋಳಿ ಬೇಕಾದರೆ ಕೋಳಿದೆ. ಈ ಭೂತದ್ದು ಕಜ್ಜಿದ್ದು ಸುಕ್ಕ ಇದೆಯಲ್ಲ, ಇದರದ್ದೊಂದು ಟೇಸ್ಟ್ ಬೇರೆ. ಅದು ನಮ್ಮ ತುಳುನಾಡಿನವ್ರಿಗೆಲ್ಲರಿಗೂ ಗೊತ್ತಿದೆ. ಅದು ಎಷ್ಟು ತಿಂದರೂ ಸಾಕಾಗೋದಿಲ್ಲ. ಮರುದಿವಸ ಮಾತ್ರ ಸ್ವಲ್ಪ ಕಷ್ಟ. ಬೆಚ್ಚ ನೀರೆಲ್ಲ ಉಂಟು.
ನಮ್ಮ ಊರಲ್ಲಿ ಎರ್ಮೆ ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೇವೆ. ನಿನ್ನೆ ತುಂಬ ಲೇಟ್ ಆಯಿತು. ಎಲ್ಲ ನೆಂಟರೆಲ್ಲ ಹೋಗಿ ಮತ್ತು ಮಾತಾಡಿಕೊಂಡು ಮತ್ತು ಎಲ್ಲ, ಯಾಕೆಂದರೆ ಅಪರೂಪಕ್ಕೆ ಕೆಲವೊಮ್ಮೆ ಫ್ಯಾಮಿಲಿ ಎಲ್ಲ ಸಿಗೋದು ಅಪರೂಪಕ್ಕೆಲ್ಲ, ಹಾಗಾಗಿ ತುಂಬ ಮಾತಾಡಿ ಸ್ವಲ್ಪ ಆಟ ಎಲ್ಲ ಆಡಿ ಮಲಗುವಾಗ ಲೇಟ್ ಆಯಿತು. ಇಲ್ಲಿ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲಿದ್ದು ವೆದರ್ ತುಂಬ ಚೆಂದ ನೋಡಲಿಕ್ಕೆ, ಯಾಕೆಂದರೆ ಆಚೆ ಎಲ್ಲ ಫುಲ್ ತೋಟ ಮತ್ತು ಗದ್ದೆ, ಹಾಗಾಗಿ ಅದರ ನಡುವಲ್ಲಿ ಇದೊಂದು ಮನೆಗೆ ಅವ್ರದ್ದು ರೋಡ್ ಸೈಡೇ, ಅದು ತುಂಬ ಚೆಂದ ಇದೆ. ಆಚೆ ಫುಲ್ ಗದ್ದೆ, ಅಲ್ಲಿವರೆಗೆ ಲಾಂಗ್ ಗದ್ದೆ, ಮುಂದಗಡೆ ಒಂದು ಸಣ್ಣ ಗಾರ್ಡನ್. ನಿನ್ನೆ ನೈಟಲ್ಲಿ ತೋರಿಸಿದ್ದಲ್ಲ, ಇವತ್ತು ಬೆಳಿಗ್ಗೆ ನೋಡಿ ಈ ಥರ ಇದೆ ಇಲ್ಲಿದ್ದು. ತುಂಬ ಚೆಂದ ಇದೆ. ಅದು ರೋಡ್, ಇದೇ ರೋಡ್, ಮೇನ್ ರೋಡ್. ಹಾಗೆ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ. ಈಗ ಕೆಲವರು ಎದ್ದಿದ್ದಾರೆ, ಕೆಲವರು ಎದ್ದೇಳಲಿಲ್ಲ. ಸ್ವಲ್ಪ ಅಡಿಗೆ ಇದೆಲ್ಲ ಆಗ್ತಾಯಿದೆ, ತಿಂಡಿದ್ದು ಪ್ರಿಪ್ರೇಷನ್ ಎಲ್ಲ ಆದಮೇಲೆ ತಿಂಡಿ ತಿಂದು ಮತ್ತೆ ಸಿಗ್ತೇವೆ. ಇವತ್ತೊಂದು ಅದೇ ಮದುವೆಗೆ ಹೋಗ್ಲಿಕ್ಕಿದೆ. ಮೊನ್ನೆ ಮೆಹಂದಿಗೆ ಹೋಗಿದ್ವಲ್ಲ, ಅದೇ ಇವತ್ತು ಮದುವೆ. ಹಾಗೆ ಇವತ್ತು ಮತ್ತೆ ಎಲ್ಲರೂ ಸಿಗ್ತಾರೆ ಮೊನ್ನೆ ಹಾಗೆಯೇ, ಹಾಗೆ ಇವತ್ತು ಹೋಗಬೇಕು. ಇದು ಸ್ವಲ್ಪ ಹೊತ್ತಲ್ಲಿ ಅಡ್ಕ ಭಗವತಿ ಹಾಲ್ ತೊಕ್ಕೊಟ್ಟ ಹತ್ರ, ಅಲ್ಲಿ ಸಿಗೋ. ಮದುವೆಗೆ ಹೋಗ್ಲಿಕ್ಕೆ ಆದಷ್ಟು ಬೇಗ ರೆಡಿ ಆದ್ವಿ. ಫುಲ್ ಎಲ್ಲ ತಿಂಡಿ ಎಲ್ಲ ಬೇಗ ತಿಂದು, ಯಾಕಂದ್ರೆ ಇವಳು ಹಾಲ್ ಹತ್ರದ್ದು ಹಾಲ್ ಅಂತ ಎನಿಸಿದ್ದದು. ಇಲ್ಲೊಂದು ಹಾಲ್ ಇದೆ ಫರಂಗಿಪೇಟೆ ಹತ್ರ, ಆದರೆ ಇದು ತೊಕ್ಕೊಟ್ಟು ಕಳೆದು ನಾನು ಹೇಳಿದೆ ಅವಳ ಹತ್ರ ನಿನ್ನೆ. ಅವಳಿಗೆ ಅದು ಗೋಸ್ಟ್ ಆಗಲಿಲ್ಲ. ಸತ್ಯ ಹೇಳಿರ್ತೇನೆ. ಹೆಣ್ಮಕ್ಳಿಗೆ ಮರ ಜಾಸ್ತಿ ಕೆಲವು ಹಾಗೆ, ಯಾಕಂದ್ರೆ ಅದು ಸಂಸಾರವನ್ನು ಸಾಗಿಸುತ್ತಿರುವಾಗ ಕೆಲವು ಮರೆತೋಗ್ತದೆ. ಕಾಮನ್. ಹೌದು, ಕೆಲಸ ಜಾಸ್ತಿ, ಪಾಪದ ಕೆಲಸ ಎಲ್ಲ ಇರುವಾಗ ಅದು ಆಚೆ ಕೆಲವು ಮರ್ತೋಗ್ತದೆ. ಹಾಗೆ ಈಗ ರೆಡಿಯಾಗಿ ಹೋಗ್ತಾ ಇದ್ದೆ. ಫೈನಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಕೆಲವರು. ಅದು ನಿನ್ನೆ ಕೋಳಿ ಸರಿ ತಿಂದೆ ಅವಳು, ಹಾಗೆ ಅದು ಗ್ಯಾಸ್ಟ್ರಿಕ್ ಅಲ್ಲಿ ಸ್ವಲ್ಪ ತಿನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ತಿಂದಿದ್ದೇನೆ. ಮನೆಯಲ್ಲಾದ್ರೂ ನಾನು ಕೋಳಿ ಕಮ್ಮಿ ತಿನ್ನೋದು. ಇದು ವರ್ಷಕ್ಕೊಮ್ಮೆ ಆ ಥರ ಕೋಳಿ ಎಲ್ಲ ಅಂತ ತಿಂದೆ. ಇವಾಗ ಫುಲ್ ಗ್ಯಾಸ್ಟ್ರಿಕ್ ಆಗಿದೆ. ಅದೇ ಈಗ ಒಂದು ಎಳ್ನೀರು ಕುಡಿಬೇಕು ಕರೆಕ್ಟಾಗಿ. ಈಗ ಮತ್ತೆ ಅಲ್ಲಿ ಹೋಗಿ ಎಲ್ಲ ಸಿಗ್ತದೆ. ಸ್ವಲ್ಪ ನಿನ್ನೆ ಅವಳಿಗೆ ಅಂದರೆ ನಾನು ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೆ. ಸೊ ನನಗೆ ಗೊತ್ತಿರಲಿಲ್ಲ ಅಂದರೆ ಖರ್ಜೂರ ಅದು ಹೀಟ್ ಅಂತ. ಹಾಗೆ ಅವಳಂದರೆ ನಾನು ತಿಂಡಿ ಕೊಡಲ್ಲ ಬೇರೆ ಚಾಕ್ಲೇಟ್ ಎಲ್ಲ, ಅದರ ಬದಲು ಚಿಕ್ಕ ಒಂದನ್ನೇ ಸ್ವಲ್ಪ ಮಾಡಿ ಕೊಡ್ತಾ ಇದ್ದೆ. ಅದು ಆ್ಯಕ್ಚುಲಿ ತುಂಬ ಹೀಟ್ ಆಗ್ತದೆ. ಸೊ ಪಾಪ ಯೂರಿನ್ ಪಾಸ್ ಮಾಡುವಾಗ ಸ್ವಲ್ಪ ಅಳ್ತಾ ಇತ್ತು. ಹಾಗೆ ಮತ್ತೆ ಜೀರಿಗೆ ಕಷಾಯ ಎಲ್ಲ ಮಾಡಿ ಕೊಟ್ಟಿದ್ದೆ. ಡ್ರೈ ಫ್ರೂಟ್ಸ್ ಎಲ್ಲನೂ ಹೀಟ್ ಅಂತೆ. ನಾನು ಅದು ಇನ್ನೊಂದು ಬರ್ತದಲ್ಲ, ಡ್ರೈ ಗ್ರೇಪ್ಸ್, ಅದು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೆ. ಅದು ಒಳ್ಳೇದು ಅಂತ. ಬಟ್ ಅದೆಲ್ಲ ನೀರಲ್ಲಿ ಹಾಕಿ ಕೊಡ್ಬೇಕಂತ ನಮಗೆ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಕಷ್ಟ ಆಯಿತು ನಿನ್ನೆ. ಮತ್ತೆ ಇವಾಗ ಓಕೆ, ನಿನ್ನೆ ಕಷಾಯ ಎಲ್ಲ ಸ್ವಲ್ಪ ಕುಡಿಯಿತು. ಮತ್ತೆ ನೀರು ಅವಳು ಹೇಗೆ ತುಂಬಾ ಕುಡಿತಾಳೆ, ಹಾಗೆಂತ ತೊಂದರೆ ಇಲ್ಲ. ಇಲ್ಲಿ ನಾವು ಹಾಲಿಗೆ ರೀಚ್ ಆಗೋಗನೆ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಸ್ವಲ್ಪ ಅರ್ಜೆಂಟಲ್ಲಿ ಹೋದ್ವಿ, ಯಾಕಂದರೆ ಇವರೆಲ್ಲ ಕೆಲಸದಿಂದ ಆಫೀಸಿಂದನೇ ಬಂದಿದ್ದರು. ಹಾಗಾಗಿ ಅವರಿಗೆ ವಾಪಸ್ ಹೋಗಬೇಕಿತ್ತು. ನಾವು ಅಂದ್ಕೊಂಡ್ವಿ ಅವರು ಮಧ್ಯಾಹ್ನ ನಂತರ ರಜೆ ತಗೊಳ್ತಾರೆ ಅಂತ, ಬಟ್ ಅವರಿಗೆ ಹೋಗಬೇಕಿತ್ತು. ಸೊ ಕೆಲವರು ಹೋದರು ಮುಂಚೆನೇ. ಮತ್ತು ನಾವು ಊಟ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಹೊರಟ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಒಬ್ಬರು. ಅವರಕ್ಕೆ ನೆನಪು ಮಾಡಿದರು ವ್ಲಾಗ್ ತೆಗೆಯಲ್ವಾ ಅಂತ. ಹಾಗಾಗಿ ಇಲ್ಲಿ ವ್ಲಾಗ್ ತೆಗಿಲಿಕ್ಕೆ ನೆನಪಾಯಿತು ನನಗೆ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.